ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಹೇಳ್ಕೊಡಾತೀನಪ್ಪ ಅಂದ್ರೆ ವರ್ಡ್ ಪ್ಯಾಡ್ ಒಳಗೆ ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಮತ್ತೆ ವರ್ಡ್ ಪ್ಯಾಡ್ ಅಲ್ಲಿ ಇರುವಂತಹ ಮೆನುಗಳನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗಿದೆಯಾ? ಹಾಗಾದರೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ಪ್ರತಿದಿನ ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನು ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು? ವಿಡಿಯೋ ಕೆಳಗೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ವೀಕ್ಷಕರೇ. ಹಾಗಾದರೆ ಕಂಪ್ಯೂಟರ್ ಕಲ್ತಾದ್ಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿದೆ ಸರ್ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಕೂಡ ಪಡೆಯಬಹುದು. ನೋಡೋಣ ನಾವು ಯಾವ ರೀತಿಯಾಗಿ ವರ್ಡ್ ಪ್ಯಾಡ್ ಒಳಗಡೆ ಕೆಲಸ ಮಾಡಬಹುದು. ನಾನೇನ್ ಮಾಡ್ತಾ ಇದೀನಿ, ಇಲ್ಲಿಂದ ಸ್ಟಾರ್ಟ್ ಒಳಗೆ ಹೋಗಿ ಒಂದು ಸಾಫ್ಟ್ವೇರ್ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗ್ಬೇಕು. ಅಲ್ಲಿಂದ ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಎಕ್ಸೆಸರೀಸ್ ಅಂತ ಬರುತ್ತೆ, ಇದರ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು? ವರ್ಡ್ ಪ್ಯಾಡ್ ಅನ್ನ ಓಪನ್ ಮಾಡಬೇಕು. ಕಾಣಿಸ್ತಿದ್ಯಾ? ವರ್ಡ್ ಪ್ಯಾಡ್ ಒಳಗೆ ಓಪನ್ ಮಾಡ್ಕೊಂಡು ನಾನು ಈ ರೀತಿಯಾಗಿ ನಮಗೆ ಒಂದು ಮೆನು ಕಾಣಿಸ್ತಾ ಇರುತ್ತೆ. ಮೊದಲಿಗೆ ನಾನು ನಿಮ್ಗೆ ಎಲ್ಲಿ ತೋರಿಸಿದ್ದೀನಿ ಫಾಂಟ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅನ್ನೋ ತೋರಿಸಿದ್ದೀನಿ. ಮತ್ತೆ ಈ ಪ್ಯಾರಾಗ್ರಾಫ್ಸ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣಂತೆ. ಮತ್ತೆ ಇನ್ಸರ್ಟ್ ಮತ್ತೆ ಪಿಕ್ಚರ್ಸ್ ಇವೆಲ್ಲ ಹೆಂಗೆ ಕೆಲಸ ಮಾಡ್ತಾವ ಅನ್ನೋದು ಕೂಡ ನೋಡೋಣ. ಓಕೆನಾ? ಮೊದಲಿಗೆ ನಾನು ಇಲ್ಲಿ ಏನಾದ್ರೂ ಒಂದು ಟೈಪಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಟೈಪಿಂಗ್ ಅಂದ್ರೆ ನಾನು ಒಂದ್ ಕಡೆ ಟೈಪಿಂಗ್ ಮಾಡಿರುವಂತದ್ದು ಕೂಡ ತಗೊಂಡು ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ V ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ? ಟೈಪಿಂಗ್ ಅನ್ನ ಮಾಡಿದ್ದೀನಿ. ಅಂದ್ರೆ ನೋಟ್ ಪ್ಯಾಡ್ ಏನ್ ಕೆಲಸ ಮಾಡ್ತದಪ್ಪ ಅಂತ ಕೂಡ ಇಲ್ಲಿ ನಮ್ಗೆ ಹೇಳಿದ್ದಾರೆ. ಓಕೆ, ವರ್ಡ್ ಇಸ್ ದ ಟೆಕ್ಸ್ಟ್, ವರ್ಡ್ ಪ್ಯಾಡ್ ಇಸ್ ಅ ಟೆಕ್ಸ್ಟ್ ಎಡಿಟಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಹೌದಾ? ಅಕ್ಷರಗಳನ್ನ ಎಡಿಟಿಂಗ್ ಮಾಡುವಂತ ಒಂದು ಸಾಫ್ಟ್ವೇರ್ ಇದೆ ಅಂತ ಕೂಡ ನಮ್ಗೆ ಇಲ್ಲಿ ಹೇಳಿದ್ದಾರೆ. ನಾವು ಈ ರೀತಿಯಾಗಿ ಟೈಪ್ ಅನ್ನ ಮಾಡಿದೀವಿ. ಅಕ್ಷರನ ದೊಡ್ಡ ಮಾಡ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು? ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಅಕ್ಷರಗಳನ್ನ ದೊಡ್ಡ ಮಾಡ್ಕೋಬಹುದು. ಹೌದಾ? ಈ ರೀತಿಯಾಗಿ ದೊಡ್ಡ ಮಾಡ್ಬೋದು. ಓಕೆ, ಇದು ರೂಲರ್ ಇದು. ಓಕೆನಾ? ನಿಮ್ಮ ಅಕ್ಷರಗಳು ಈ ರೂಲರ್ ಒಳಗಡೆ ಮಾತ್ರ ಟೈಪ್ ಆಗ್ತಾವ. ಈ ಕಡೆನೂ ಬರ್ಬೇಕು ಸರ್, ಮಾರ್ಜಿನ್ ಬರ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ರೂಲರ್ ವನ್ನ ಜಗ್ಬೇಕು. ಬರತ್ತಾ? ಕೆಳಗಡೆನೂ ಕೂಡ ಜಗ್ಕೋಬಹುದು. ನಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಜಗ್ಲಿಕ್ಕೆ ಅವಕಾಶ ಇರುತ್ತೆ. ಓಕೆನಾ? ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನಾವೇನ್ ಮಾಡ್ಬೋದು? ಈ ರೂಲರ್ ವನ್ನ ಸರಿಸ್ಕೋಬಹುದು. ಬಟ್ ಇದರೊಳಗೆ ಏನಾಗ್ತಾ ಇದೆ? ಇಲ್ಲಿ ಸರಿತಾ ಇದೆ, ಬಟ್ ಇಲ್ಲಿಂದ ಸರಿತಾ ಇಲ್ಲ ನಮ್ಗೆ. ಗೊತ್ತಾಗಿದೆಯಾ? ಹಾಗಾಗಿ ಸರಿಸಬಹುದು, ಇಲ್ಲ ಅಡ್ಜಸ್ಟ್ಮೆಂಟ್ ಕೂಡ ನಾವು ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇದರಲ್ಲಿ ನಾವು ಅಕ್ಷರಗಳ ಬದಲಾವಣೆ ಮಾಡಬಹುದು, ಏನ್ ಮಾಡಬಹುದು ಅನ್ನೋದು ಇದು ಸಂಪೂರ್ಣವಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಇದನ್ನೇನ್ ಮಾಡೋದಪ್ಪ ಅನ್ನೋದು ಪ್ಯಾರಾಗ್ರಾಫ್ಸ್ ಅಪ್ಪ ಅಂದ್ರೆ ಏನು? ಈಗ ಸಪೋಸ್ ನೀವು ಏನಾದ್ರೂ ಒಂದು ಪ್ಯಾರಾಗ್ರಾಫ್ಸ್ ಅನ್ನ ಟೈಪ್ ಮಾಡಿರ್ತೀರಿ, ಇದು ಸೆಂಟರ್ ಅಲೈನ್ಮೆಂಟ್ ಆಗ್ಬೇಕು ಸರ್, ಅಥವಾ ಏನಾದ್ರೂ ಎಡಿಟ್ ಆಗ್ಬೇಕು ಅಂದ್ರೆ ಇದು ಅಕ್ಷರಗಳು ನೋಡಿ ಈ ಕಡೆ ಕರೆಕ್ಟ್ ಆಗಿ ವಿಕ್ಕೋಲ್ ಇದಾವೆ, ಬಟ್ ಈ ಕಡೆ ಕರೆಕ್ಟ್ ಆಗಿಲ್ಲ. ಇದನ್ನ ಏನ್ ಮಾಡ್ಬೇಕು? ಇವೆಲ್ಲ ಏನ್ ಕೆಲಸ ಮಾಡ್ತಾವ? ನೀವು ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಕಂಟ್ರೋಲ್ J ಅನ್ನೋದು ಇರ್ತದ, ಜಸ್ಟಿಫೈ ಅಂತೇಳಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ಕಡೆ ವಿಕ್ಕೋಲ್ ಆಗ್ಬಿಡುತ್ತೆ. ಗೊತ್ತಾಗಿದೆ? ಯಾವ್ದಾದ್ರು ಬುಕ್ಸ್ ಮತ್ತೆ ಮ್ಯಾಗಝಿನ್ ನೀವು ನೋಡಿದಾಗ ಅದ್ರಲ್ಲಿ ಅಕ್ಷರಗಳು ಹಿಂಗ್ ಜಾಸ್ತಿ ಕಡಿಮೆ ಇರೋದಿಲ್ಲ. ಏನಿರುತ್ತೆ? ಒಂದ್ ಕಡೆ ಯಾವ ತರ ಕರೆಕ್ಟ್ ಆಗಿರುತ್ತೋ ಲಾಸ್ಟಿಗೂ ಕೂಡ ಅದೇ ರೀತಿಯಾಗಿ ಡಿಸೈನ್ ಆಗಿರುತ್ತೆ. ಗೊತ್ತಾಗಿದೆಯಾ? ನೆಕ್ಸ್ಟ್ ಅದರ ಜೊತೆಗೆ ಇವು 4 ಕೂಡ ಇದೇ ರೀತಿಯಾಗಿ, ಇದು ಸೆಂಟರ್ ಅಲೈನ್ಮೆಂಟ್, ನೆಕ್ಸ್ಟ್ ಇದು ಲೆಫ್ಟ್ ಅಲೈನ್ಮೆಂಟ್, ಇದು ರೈಟ್ ಅಲೈನ್ಮೆಂಟ್ ಅಂತ ಕೂಡ ನಾವು ನೋಡಬಹುದು. ಗೊತ್ತಾಗಿದೆ? ಈ ರೀತಿಯ ಅಲೈನ್ಮೆಂಟ್ಸ್ ಗಳನ್ನು ಕೂಡ ಮಾಡಬಹುದು. ಅದರ ಜೊತೆಗೆ ಅಕ್ಷರಗಳು ಟ್ಯಾಬ್ ಅನ್ನ ಫ್ರೆಶ್ ಮಾಡಿದಾಗ ನಾವು ಮುಂದಕ್ಕೆ ಹೋಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಅಕ್ಷರಗಳನ್ನ ಮುಂದಕ್ಕೆ ತಗೋಬಹುದು. ತಗೊಂಡಾದ್ಮೇಲೆ ಇಲ್ಲೊಂದು ಇಮೇಜ್ ಹಾಕ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು? ಪಿಕ್ಚರ್ ಒಳಗೆ ಹೋಗಿ ನಿಮ್ಗೆ ಬೇಕಾಗಿರುವಂತ ಒಂದು ಪಿಕ್ಚರ್ ವನ್ನ ನೀವು ಆಡ್ ಮಾಡುವಂತ ಒಂದು ಪಿಕ್ಚರ್ ವನ್ನ ನೀವೇನ್ ಮಾಡ್ಬೇಕಲ್ಲಿ ಇನ್ಸರ್ಟ್ ಕೂಡ ಮಾಡ್ಕೋಬಹುದು. ಬೇಕಾದ್ ಮಾಡ್ರಿ, ನಿಮ್ಗೆ ಯಾವ ಪಿಕ್ಚರ್ ಇನ್ಸರ್ಟ್ ಮಾಡಬೇಕಾಗಿದೆ ಆ ಪಿಕ್ಚರ್ ವನ್ನು ಕೂಡ ನೀವೇನ್ ಮಾಡ್ಬೋದು? ಇಲ್ಲಿ ಓಪನ್ ಅಂತ ಹೇಳ್ತಿದ್ದಂಗೆ ಈ ಪಿಕ್ಚರ್ ಈ ರೀತಿಯಾಗಿ ಬಂದಿರುತ್ತೆ. ಬಟ್ ಇದನ್ನ ಸರಿಸ್ಕೋಬೇಕು. ಓಕೆನಾ? ಸರಿಬೇಕಲ್ಲ ಸರ್, ಇದು ಫ್ರೀ ಆಗ್ಬೇಕು. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಡಿಟ್ ಅಬ್ಜೆಕ್ಟ್ ಅಂತ ಬರ್ತಾ ಇದೆ, ಪಿಕ್ಚರ್ ಅಂತ ಬರ್ತಾ ಇದೆ. ಇದ್ರೊಳಗೆ ಚೇಂಜ್ ಪಿಕ್ಚರ್ ಅಂದ್ರೆ ನಾವು ಬೇರೆ ಮಾಡ್ಬೋದು. ರಿಸೈಜ್ ಪಿಕ್ಚರ್ ಅಂದ್ರೆ ನಾವೇನ್ ಮಾಡ್ಬೋದು? ಇದ್ರ ಸೈಜ್, ಹೈಟ್, ವಿಡ್ತ್ ಮತ್ತೆ ಕಂಟ್ರೋಲ್ ಅನ್ನ ಮಾಡ್ಬೋದು. ಗೊತ್ತಾಗಿದೆಯಾ? ನೆಕ್ಸ್ಟ್ ಇದನ್ನೇ ಸ್ವಲ್ಪ ಈ ಕಡೆ ಸರಿಸ್ಕೊಳ್ಳೋಣ. ಅಂದ್ರೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ, ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು? ಸರಿಸ್ಬೋದು. ನೆಕ್ಸ್ಟ್ ಇಲ್ಲಿಂದ ಮತ್ತೆ ರಿಪ್ಲೇಸ್ ಅಂದ್ರೆ ನಾವು ಬೇರೆ ಇದನ್ನು ಕೂಡ ನಾವು ತಗೋಬಹುದು. ನೆಕ್ಸ್ಟ್ ಎಡಿಟ್ ಪಿಕ್ಚರ್ ಮತ್ತೆ ಡ್ರಾಯಿಂಗ್ ಮೇಲೆ ಹೋದಾಗ ಕೂಡ ನೀವು ಪಿಕ್ಚರ್ಸ್ ಗಳನ್ನ ತಗೋಬಹುದು.
ರೈಟ್ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಪಿಕ್ಚರ್ ಮತ್ತೆ ರಿಸೈಜ್ ಪಿಕ್ಚರ್ ಅಂತ ಬರುತ್ತೆ, ಕಾಪಿ ಪೇಸ್ಟ್ ಅಂತ ಬರ್ತಾ ಇರುತ್ತೆ. ಕಟ್ ಮಾಡ್ಕೊಂಡು ನಾನೇನು ಮಾಡ್ತೀನಿ ಅಂದರೆ ಇದರ ಕೆಳಗಡೆ ಎಂಟರ್ ಮಾಡಿಕೊಂಡು ಇದು ಲೆಫ್ಟ್ ಅಲೈನ್ಮೆಂಟ್, ಯಾಕಂದ್ರೆ ಇದು ಇಲ್ಲಿಗೆ ಬಂದದ್ದು, ಇದನ್ನು ವಾಪಸ್ ತಗೋಬೇಕು. ಇಲ್ಲಿ ಫೋಟೋ ಬೇಕಾಗಿದೆ, ಸಪೋಸ್ ಇಲ್ಲಿಗೆ ಬೇಕು, ನನಗೆ ಇಲ್ಲಿ ಫೋಟೋ ಬೇಕು, ಅವಾಗ ಮತ್ತೆ ನೀವೇನು ಮಾಡಬೇಕು, ಪೇಸ್ಟ್ ಮಾಡಿ ಅಲ್ಲೇ ಬರುತ್ತೆ ಫೋಟೋ. ಬತ್ತಾ, ನಾವು ಎಲ್ಲಿ ಪೇಸ್ಟ್ ಮಾಡಿರ್ತೀವಿ ಅಲ್ಲಿ ಫೋಟೋ ಬರುತ್ತೆ, ಅದ್ರ ಕೆಳಗಡೆ ನಾವು ಅಕ್ಷರಗಳನ್ನು ಟೈಪ್ ಮಾಡ್ಬೋದು. ಗೊತ್ತಾಗಿದೆಯಾ? ನೆಕ್ಸ್ಟ್ ಇಲ್ಲಿ ಇಮೇಜ್ ಪೇಂಟಿಂಗ್ ಅಂತ ಇರುತ್ತೆ. ಈ ಪೇಂಟಿಂಗ್ ಒಳಗೆ ಏನಿರ್ತದಪ್ಪ ಅಂದರೆ ನೀವು ಡೈರೆಕ್ಟ್ ಆಗಿ ಪೇಂಟ್ಗಳನ್ನು ಮಾಡ್ಬೋದು. ಓಕೆನಾ? ಇಲ್ಲಿ ಏನಾದರೂ ಒಂದು ಸಿಗ್ನೇಚರ್ ಮಾಡಬೇಕಾಗಿದ್ದು ಸರ್ ಅಂದರೆ ಕೂಡ ನೀವು ಏನು ಮಾಡ್ಬೋದು, ಈ ರೀತಿಯಾಗಿ ಸಿಗ್ನೇಚರ್ ಮಾಡಿ ಕ್ಲೋಸ್ ಮಾಡಿ, ಡೈರೆಕ್ಟ್ ಆಗಿ ಇಲ್ಲಿ ನೀವು ಸಿಗ್ನೇಚರ್ ಮಾಡಿರೋದು ಕೂಡ ಇಲ್ಲಿ ಬಂದ್ಬಿಡ್ತದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದನ್ನೇ ನೀವೇನು ಮಾಡ್ಬೋದು, ಸಣ್ಣದು ಬೇಕು ಅಂದರೆ ಸಣ್ಣದು ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಸಣ್ಣ ಮಾಡಿ ನಮ್ಮ ಪೇಜ್ ಒಳಗೆ ತಗೋಬೋದು. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ ಸಿಗ್ನೇಚರ್ ತಗೊಳ್ಳೋದು ಗೊತ್ತಾಯ್ತು. ಮತ್ತೆ ಟೈಮ್ ಡೇಟ್, ಈ ಡೇಟು ಮತ್ತೆ ಟೈಮ್ ಬೇಕಾಗಿದೆ ಸರ್ ನನಗೆ, ನೀವು ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಮಿಂಗ್ ಡಿಸೈನ್ ಕೂಡ ಇದ್ದಿರುತ್ತೆ. ನಿಮಗೆ ಯಾವ ಟೈಮಿಂಗ್ ಡಿಸೈನ್ ಬೇಕೋ ಆ ಟೈಮಿಂಗ್ ಡಿಸೈನ್ನ ನೀವೇನು ಮಾಡ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಹಾಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇಲ್ಲಿಂದ ಇನ್ಸರ್ಟ್ ಅಬ್ಜೆಕ್ಟ್ ಅಂದರೆ ಬೇರೆ ಬೇರೆ ಸಾಫ್ಟ್ವೇರ್ ಒಳಗಡೆಯಿಂದ ಅಬ್ಜೆಕ್ಟ್ಗಳನ್ನು ಕೂಡ ನೀವೇನು ಮಾಡ್ಬೋದು, ಇಲ್ಲಿಂದ ತಗೋಬಹುದು. ಸರ್ ನನಗೆ ಇಲ್ಲಿ ಟೇಬಲ್ಸ್ಗಳು ಬೇಕಾಗಿದೆ ಸರ್, ಅವಾಗ ನೀವೇನು ಮಾಡಬೇಕು, ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಓಪನ್ ಮಾಡಬೇಕು. ಓಕೆನಾ? ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ಸ್ ಅನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ತಿದ್ದಾನೆ, ಇದರಲ್ಲಿ ಟೇಬಲ್ಸ್ಗಳನ್ನು ಹಾಕಿ ನಾನು ಏನು ಮಾಡ್ತೀನಿ, ಇನ್ಸರ್ಟ್ ಒಳಗಡೆ ಅಂದರೆ ಮೈಕ್ರೋಸಾಫ್ಟ್ MS ವರ್ಡ್ ಒಳಗೂ ಕೂಡ ನಾನು ತಗೊಂಡ್ಬಿಡ್ತೀನಿ. ಗೊತ್ತಾಗಿದೆಯಾ? ಈ ರೀತಿಯಾಗಿ ಒಂದು ಟೇಬಲ್ಸ್ಗಳನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಟೇಬಲ್ಸ್ ಆ್ಯಡ್ ಆಗಿಬಿಡ್ತಾವೆ. ಮತ್ತು ಇದರೊಳಗೆ ಇನ್ನೂ ಜಾಸ್ತಿ ಲೈನ್ಸ್ ಬೇಕು ಸರ್ ಅಂದರೂ ಕೂಡ ನೀವು ಏನು ಮಾಡ್ಬೋದು, ಈ ರೀತಿಯಾಗಿ ಟೇಬಲ್ಸ್ಗಳಿಗೆ ಲೈನ್ಸ್ಗಳನ್ನು ಕೂಡ ಕೊಟ್ಕೋಬೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈ ಥರ ಇದನ್ನು ತಗೊಂಡು ನೀವು ಡೈರೆಕ್ಟಾಗಿ ಇಲ್ಲಿಂದ ಕ್ಲೋಸ್ ಮಾಡಿ, ಅದು ಟೇಬಲ್ ನಮ್ಗೆ ಇಲ್ಲಿ ಬಂದುಬಿಟ್ಟಿರ್ತದೆ. ಗೊತ್ತಾಗ್ತದೆ? ಈ ರೀತಿಯಾಗಿ ನಾವೇನು ಮಾಡ್ಬೋದು, ಟೇಬಲ್ಸ್ಗಳನ್ನು ಕೂಡ ತಗೋಬಹುದು. ಮತ್ತೆ ಇದೇ ಟೇಬಲ್ಸ್ ಒಳಗೆ ಏನಾದರೂ ಟೈಪ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ನೀವು ಡಬಲ್ ಕ್ಲಿಕ್ ಮಾಡಿದರೆ ಮತ್ತೆ ಓಪನ್ ಆಗ್ತದೆ. SL ನಂಬರ್ ಅಂತೂ ಕೂಡ ಹಾಕ್ಬೋದು. ಅಂದರೆ ನೀವು ವರ್ಡ್ ಪ್ಯಾಡ್ ಒಳಗೂ ಕೂಡ ಟೇಬಲ್ಸ್ಗಳನ್ನು ಹಾಕ್ಬೋದು. ಗೊತ್ತಾಗ್ತಿದೆ? SL ನಂಬರು ಮತ್ತು ಸ್ಟೂಡೆಂಟ್ ನಂಬರು, STUDENT ಸ್ಟೂಡೆಂಟ್ ನಂಬರ್. ಓಕೆ, PH ನೆಕ್ಸ್ಟ್ ಆಗ್ತಿದ್ದಾನೆ S. ಇದೇನು ಮಾಡೋಣಪ್ಪ, ಏನು ಬೇಕಾದ ಬರೀರಿ. ಓಕೆನಾ? STD ಸ್ಟ್ಯಾಂಡರ್ಡ್ ಅಂತ ನಾನು ಬರಿತೀನಿ. ಮತ್ತೆ ಕ್ಲೋಸ್ ಮಾಡೋಣ. ಇದು ಇದ್ರೊಳಗೆ ಟೈಪ್ ಆಗಿ ಬಂದಿರ್ತದೆ. ಈ ರೀತಿಯಾಗಿ ಟೇಬಲ್ಸ್ಗಳನ್ನು ಕೂಡ ನಾವು ಏನು ಮಾಡ್ಬೋದು, ವರ್ಡ್ ಪ್ಯಾಡ್ ಒಳಗಡೆ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಅಂದರೆ ಎಲ್ಲಿ ಇನ್ಸರ್ಟ್ ಅಬ್ಜೆಕ್ಟ್ ಅಂದರೆ ಬೇರೆ ಬೇರೆ ಸಾಫ್ಟ್ವೇರ್ ಒಳಗಿಂದನೂ ಕೂಡ ನಾವು ಏನು ಮಾಡ್ಬೋದು, ಅಡೋಬ್ ಫೋಟೋಶಾಪ್ ಒಳಗಡೆ ಇರುವಂಥದ್ದು ಇಮೇಜನ್ನು ಕೂಡ ನೀವು ತಗೋಬೋದು. ಮತ್ತು ಇಲ್ಲಿ ಇನ್ಸರ್ಟ್ ಅಬ್ಜೆಕ್ಟ್ ಮೇಲೆ ಹೋದಾಗ ಎಲ್ಲ ಥರದ್ದು ಇಲ್ಲಿ ಏನೇನು ಸಾಫ್ಟ್ವೇರ್ ಕಾಣಿಸ್ತಾವಲ್ಲ ಅವು ಸಾಫ್ಟ್ವೇರ್ ಒಳಗೆ ಹೋಗಿ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಅಲ್ಲಿ ಕೆಲಸ ಮಾಡಿ ನಾವು ಇಲ್ಲಿನೂ ಕೂಡ ತೊಗೊಂಡು ಬರ್ಬೋದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದ್ರ ಜೊತೆಗೆ ಇನ್ಸರ್ಟ್ ಆಯಿತು. ಫೈಂಡ್ ಅಂದರೆ ಅಕ್ಷರಗಳನ್ನು ಹುಡುಕೋದು. ಇದರಲ್ಲಿ ಏನಾದರೂ ಹುಡುಕ್ಬೇಕಾಗಿದ್ದು ಅಂದರೆ ಹುಡುಕ್ಬೇಕು. ಏನಂತ ಹುಡುಕ್ಬೇಕಪ್ಪ, TEXT ಟೆಕ್ಸ್ಟ್ ಅನ್ನು ಹುಡುಕ್ಬೇಕಾಗಿದೆ ಅಂದರೆ ಫೈಂಡ್ ಮಾಡಿ. ಓಕೆ, ಟೆಕ್ಸ್ಟ್ ಅನ್ನೋದು ಹುಡುಕತ್ತೆ. ಮತ್ತೆ ಫೈಂಡ್ ನೆಕ್ಸ್ಟ್ ಮಾಡಿ, ಮತ್ತೆ ಹುಡುಕತ್ತೆ. ಎಲ್ಲೆಲ್ಲಿ ಟೆಕ್ಸ್ಟ್ ಅಂತ ಇದೆ ಎಲ್ಲಾನು ಕೂಡ ನಮ್ಗೆ ಹುಡುಕಿ ಹೇಳ್ಕೊಡ್ತದೆ. ಗೊತ್ತಾಗ್ತದ? ನೆಕ್ಸ್ಟ್ ಇದು ರಿಪ್ಲೇಸ್ ಏನು ಕೆಲಸ ಮಾಡುತ್ತೆ ಅಂದರೆ ಟೆಕ್ಸ್ಟ್ ಜಾಗಕ್ಕೆ ನನಗೆ ಗುರು 9x ಅಂತ ಬರಬೇಕು. ಅವಾಗ ಏನು ಮಾಡಬೇಕು, ಟೆಕ್ಸ್ಟ್ ಅನ್ನೋ ವರ್ಡ್ ಏನು ನಾವು ಬರ್ದಿರ್ತೀವಲ್ಲ ಇದ್ರೊಳಗಿಂದ ಹೋಗಿಬಿಡಬೇಕು. ಬರೀ ಏನು ಬರಬೇಕಲ್ಲಿ, ಗುರು 9x ಅಂತ ಬರಬೇಕು. ಓಕೆ, ಟೆಕ್ಸ್ಟ್ ಅದ ರಿಪ್ಲೇಸ್ ಅಂತ ಹೇಳಿ ಓಕೆ ಫೈಂಡ್ ಮಾಡಿದ್ದೀನಿ. ರಿಪ್ಲೇಸ್ ಗುರು 9x ಅಂತ ಬರ್ತಾ ಇಲ್ಲಿ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಕೆಳಗಡೆ ಮತ್ತೆ ಗುರು 9x ಬರಬೇಕು. ಮತ್ತೆ ಅಲ್ಲಿಂದ ನೀವೇನು ಮಾಡ್ಬೇಕು, ರಿಪ್ಲೇಸ್ ಗುರು 9x ಅಂತ ಬಂತು. ಎಲ್ಲ ಕಡೆನೂ ಕೂಡ ಇವಾಗ ಎಲ್ಲಿ ಟೆಕ್ಸ್ಟ್ ಇತ್ತೋ ಅಲ್ಲಿ ಗುರು 9x ಅಂತ ಬಂದಿದೆ. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಹೆಸರನ್ನು ಹುಡುಕ್ಬೋದು. ಹುಡುಕಿರುವಂಥ ಜಾಗಕ್ಕೆ ಬೇರೆ ಹೆಸರುಗಳನ್ನು ಕೂಡ ನೀವು ಈಸಿಯಾಗಿ ಕೂಡಿಸ್ಬೋದು. ಗೊತ್ತಾಗಿದೆಯಾ? ನೆಕ್ಸ್ಟ್ ಇದು ಸಂಪೂರ್ಣವಾಗಿ ಗೊತ್ತಾಯ್ತು ನಿಮಗೆ. ಓಕೆ, ಸೆಲೆಕ್ಟ್ ಅಲ್ಲ ಅಂದ್ರೆ ಇದು ಎಲ್ಲ ಇದ್ರೊಳಗೆ ಬರ್ದಿರುವಂತ ಎಲ್ಲ ಸೆಲೆಕ್ಟ್ ಆಗಬೇಕು ಸರ್ ಅಂದ್ರೆ ಸೆಲೆಕ್ಟ್ ಆಗುತ್ತೆ. ಇದಾಗಿ ಸಂಪೂರ್ಣವಾಗಿ ಸೆಲೆಕ್ಟ್ ಆಗ್ಬಿಡುತ್ತೆ. ನಿಮಗೆ ಬೇಕು ಅಂದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ನಿಮ್ಮ ಕೀಬೋರ್ಡ್ ಒಳಗೆ ಡಿಲೀಟ್ ಅನ್ನೋ ಬಟನ್ ಇರ್ತದೆ, ನಿಮ್ಮ ಕೈಯಾಗಿರ್ತದೆ. ಅದನ್ನ ಡಿಲೀಟ್ ಮಾಡಿದ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡುತ್ತೆ. ಏನ್ ಸರ್ ಡಿಲೀಟ್ ಆಗಿರೋದು ಮತ್ತೆ ನನಗೆ ವಾಪಸ್ ಬೇಕಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಬಾಣ ಚಿಹ್ನೆಗಳು ಕೊಟ್ಟಿರ್ತಾರೆ. ಇದರ ಮೇಲೆ ನೀವು ಅಂಡು Ctrl+Z ವಾಪಸ್ ಬಂದ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದ್ರ ಒಳಗಡೆ ವ್ಯೂಸ್ ಏನ್ ಕೆಲಸ ಮಾಡುತ್ತೆ. ವ್ಯೂಸ್ ಅನ್ನೋದು ಏನಿದೆಯಪ್ಪ ಅಂದ್ರೆ ವ್ಯೂಸ್ ಒಳಗೆ ಈ ರೂರಲ್ ಏನ್ ಕಾಣಿಸ್ತಾ ಇದೆಯಲ್ಲ, ಓಕೆ ನಾನೇನು ಅಂದೆ ಇದಕ್ಕೆ ರೂಲರ್ ಅಂತ ಅಂದೆ. ಈ ರೂಲರ್ ಇಲ್ಲಿ ಸಪೋಸ್ ನಿಮ್ ಕಂಪ್ಯೂಟರ್ ಒಳಗೆ ಹೈಡ್ ಆಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಬಂದ್ ಆಗಿರುತ್ತೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದಿಲ್ಲ. ಸಪೋಸ್ ಅದನ್ನು ಕೂಡ ಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೇಟಸ್ ಬಾರ್ ಕಾಣಿಸ್ತಾ ಇಲ್ಲ ಅಂದ್ರೆ ಕೆಳಗಡೆ ಕಾಣಿಸ್ತಾ ಇದೆಯಾ, ಇದು ಸ್ಟೇಟಸ್ ಬಾರ್ ನಿಮ್ ಜೊತೆ ಇಲ್ಲ ಅಂದ್ರೆ ನಿಮ್ ಕಂಪ್ಯೂಟರ್ ಒಳಗ ಹೈಡ್ ಆಗಿದೆ, ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು, ವ್ಯೂಸ್ ಒಳಗೆ ಹೋಗಿ ಸ್ಟೇಟಸ್ ಬಾರ್ ಅನ್ನೋನ್ನ ಆಕ್ಟಿವೇಶನ್ ಇಟ್ಕೋಬೇಕು. ಗೊತ್ತಾಗಿದೆಯಾ? ನೆಕ್ಸ್ಟ್ ವರ್ಡ್ ವಾರ್ಪ್ ಅಂತ ಇರುತ್ತೆ. ಇದರ ಮೇಲೆ ನೀವು
ಕ್ಲಿಕ್ ಮಾಡಿದಾಗ ನ್ಯೂ ವಾರ್ಪ್ ಮತ್ತೆ ವರ್ಡ್ ವಾರ್ಪ್ ಅಂತ ಇರುತ್ತೆ. ಅಂದ್ರೆ ಅಕ್ಷರಗಳನ್ನ ನಾವು ಏನ್ ಮಾಡ್ಬೋದು, ವಾರ್ಪಿಂಗ್ ಇರುತ್ತೆ, ಸ್ವಲ್ಪ ಅಕ್ಷರಗಳನ್ನ ಇಂಚ್ ಒಳಗಡೆ ಮತ್ತೆ ಏನ್ ಮಾಡ್ಬೋದು ಕಂಟಿನ್ಯೂ, ಅಂದ್ರೆ ಇಲ್ಲಿ ಟೆಕ್ಸ್ಟ್ ವಾರ್ಪಿಂಗ್ ಅನ್ನೋದು ಇರುತ್ತಲ್ಲ ಅದರೊಳಗೆ ನಾವು ಏನ್ ಮಾಡ್ತೀವಿ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಸೌಂಡ್ ಮಾಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಬದಲಾವಣೆ ಆಗಿಬಿಟ್ಟಿರುತ್ತೆ. ಅಂದ್ರೆ ನಾವು ಹಿಂಗ್ ಸ್ಟೇಟ್ ಬರ್ದಿದ್ವಿ ಅದು ಅಡ್ಡ ಆಗ್ಬಿಟ್ಟಿರ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಟೆಕ್ಸ್ಟ್ ವಾರ್ಪಿಂಗ್ ಮಾಡಬಾರ್ದು, ವಿಂಡೋಸ್ ವರ್ಡ್ ರೂರಲ್ ಒಳಗಡೆನೆ ಇರಬೇಕು. ಇದೇ ರೀತಿಯಾಗಿ ನಾವು ಟೈಪ್ ಮಾಡಬೇಕಾಗ್ತದೆ. ಓಕೆನಾ. ಇದು ಜೂಮ್ ಮಾಡುವಂಥದ್ದು, ಪೇಜನ್ನು ಜೂಮ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ಇದು ಜೂಮ್ ಇನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸರ್ ಸಪೋಸ್ ಭಾಳ ದೊಡ್ಡದು ಜೂಮ್ ಆಗ್ಯದ ಸರ್ ಗೊತ್ತಾಗವಾಗ್ಯದ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಪಸ್ 100ಗೆ ಬಂದು ಕೂತ್ಕೊಂಡ್ಬಿಟ್ಟಿರ್ತದೆ. ತಿಳಿತಾ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ವರ್ಡ್ ಪ್ಯಾಡ್ ಒಳಗಡೆ ಕೆಲಸಗಳನ್ನ ಮಾಡಬಹುದು. ಇದರಲ್ಲಿ ಲೆಟರ್ ಟೈಪ್ ಮಾಡಬಹುದು, ಮತ್ತೆ ಪತ್ರಗಳನ್ನು ಕೂಡ ಬರಿಬಹುದು, ಮತ್ತೆ ಹಲವಾರು ರೀತಿಯ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವೇನ್ ಮಾಡಬಹುದು ಇದರಲ್ಲಿ ತಯಾರಿಸಬಹುದು. ಗೊತ್ತಾಗ್ತಿದ್ಯಾ? ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಸ್ವಲ್ಪ ಸರ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಎಲ್ಲ ಟೂಲ್ಸ್ಗಳು ಏನು ಕೆಲಸ ಮಾಡ್ತಾವ ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳಿದೆ ನಿಮಗೆ. ಕಲರ್ ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಕಲರ್ಸ್ಗಳನ್ನು ಕೂಡ ಹಾಕ್ಬೋದು. ಹಿಂದಿನ ವಿಡಿಯೋದೊಳಗೆಲ್ಲ ಹೇಳ್ಕೊಟ್ಟಿನಿ, ಗೊತ್ತಾಗ್ತದ? ಹಾಗಾದ್ರೆ ಇದೆಲ್ಲರೂ ಕೂಡ ಸಂಪೂರ್ಣವಾಗಿ ಕಲ್ತಿರತ್ತ ಅನ್ಕೋತಾ ಇದೀನಿ. ದಯವಿಟ್ಟು ನಾನು ಮಾಡೋಂಥ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಹೊಡ್ರಿ, ಬಾಜು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾ ಮಾಡೋಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು ವೀಕ್ಷಕರೇ. ಗೊತ್ತಾಗಿದೆಯಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.